ಬಿಜೆಪಿ ನಾಯಕರ ದಂಡೆ ಇವತ್ತು ಬಳ್ಳಾರಿಗೆ ಆಗಮಿಸ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಗೆ ಇಂದು ಬಿಜೆಪಿಗರ ದಂಡು ಬರ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. 11 ಗಂಟೆಗೆ ರೆಡ್ಡಿ ನಿವಾಸಕ್ಕೆ ಬಿಜೆಪಿಯ ನಾಯಕರು ಭೇಟಿ ಕೊಡ್ತಾರೆ. ಮಧ್ಯಾಹ್ನ 12:30ಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ನೀಡುತ್ತಾರೆ. ಬ್ಯಾನರ್ ಗಲಾಟೆಯ ಬಗ್ಗೆ ಬಿಜೆಪಿ ಮಾಹಿತಿಯನ್ನ ಪಡೆಯಲಿದೆ. ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬಿಜೆಪಿಯ ನಾಯಕರು ಎಂಟ್ರಿ ಕೊಡಲಿದ್ದಾರೆ. ಉಭಯ ಬಿಜೆಪಿ ನಾಯಕರಿಂದ ರೆಡ್ಡಿ ಮನೆಗೆ ಭೇಟಿ ಕೊಟ್ಟು ಗಲಭೆಯ ಕುರಿತಂತೆ ಚರ್ಚೆಯಾಗುತ್ತೆ. ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಭೇಟಿ ನೀಡಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿಯ ನಾಯಕರು ಧೈರ್ಯ ತುಂಬುವುದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಬಿಜೆಪಿಯ ನಾಯಕರು ಸದ್ಯ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಹೋಗ್ತಾರೆ. ಗಲಾಟೆ ನಡೆದಿರುವಂತಹ ದಿನ ಏನಾಯಿತು ಅನ್ನುವಂತಹ ನಿಖರವಾದಂತಹ ಮಾಹಿತಿಯನ್ನ ಸ್ವತಃ ಜನಾರ್ದನ್ ರೆಡ್ಡಿ ಅವರ ಬಳಿನೇ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಕ್ಕೆ ಸದ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಹಾಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಜೊತೆಗೆ ಇನ್ನು ಕೆಲ ಬಿಜೆಪಿಯ ನಾಯಕರು ಭೇಟಿ ಕೊಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಆಗಮಿಸಲಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ನಡುವೆನೇ ನಡೆದಿರುವಂತಹ ಈ ಒಂದು ಗಲಾಟೆ ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ. ಸಾಕಷ್ಟು ಜೋರಾದ ಗಲಾಟೆ, ಹೊಡೆದಾಟ, ಬಡಿದಾಟ, ಜೊತೆಗೆ ಓರ್ವ ಕಾರ್ಯಕರ್ತನ ಸಾವಿಗೂ ಕೂಡ ಒಂದು ಗಲಭೆ ಕಾರಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿಯ ಮನೆಗೆ ಇವತ್ತು ಬಿಜೆಪಿಗರ ದಂಡು ಬರ್ತಾ ಇದೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ 12:30ಕ್ಕೆ ಇವರ ನಿವಾಸಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಬ್ಯಾನರ್ ಗಲಾಟೆಯ ಕುರಿತಂತೆ ಏನಾಗಿತ್ತು, ಯಾರಿಂದ ಏನಾಯಿತು ಅನ್ನುವಂತಹ ವಿಚಾರವನ್ನ ಸದ್ಯ ಜನಾರ್ದನ್ ರೆಡ್ಡಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸದ್ಯ ಬಿಜೆಪಿಯ ನಾಯಕರು ಮಾಡಲಿದ್ದಾರೆ.